ಬುತ್ತಿ ಬಿಚ್ಚಲಾರ್ದಂಗ ಉಣ್ಲಾರ್ದಂಗ ಎಂಜಲ ಮಾಡ್ಲಾರ್ದಂಗ ಬುತ್ತಿನ ನನ್ನ ಅವ್ವ ಹೆಂಗ ಕೊಟ್ಟಾಳ ಹಂಗ ಬುತ್ತಿ ತಗೊಂಡ್ಬಂದಿನಪ್ಪ, ಬುತ್ತಿ ಸ್ವೀಕಾರ ಮಾಡ. ಯವ್ವ, ನೀವು ನಿತ್ಯಲು ಕೂಡ ಒಬ್ಬೊಬ್ಬರಲ್ಲ ಒಂದೊಂದು ಓಣಿಯವರು ಬುತ್ತಿ ತಗೊಂಡು ಬರ್ತೀರಿ. ಏನೋ ಪುಣ್ಯ ಮಾಡಿರ್ತಾರೆ ನೀವು. ಯಾಕ? ನೀವು ತಂದಂತ ಬುತ್ತಿಯನ್ನ ಶ್ರೀಶೈಲ ಮಲ್ಲಯ್ಯ ನಿಮ್ಮ ಮನೆಯಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಬುತ್ತಿಯನ್ನ ವಿಶ್ವರು ಬಸವಣ್ಣವರು ಯಾವ ರೂಪವನ್ನ ಧರಿಸಿ ಬಂದು ನಿಮ್ಮ ಪ್ರಸಾದ ಸ್ವೀಕಾರ ಮಾಡ್ತಾರೋ ಗೊತ್ತಿಲ್ಲ, ನಿಮ್ಮ ಮನೆಗೆ ಹರಿಸ್ತಾರೋ ಗೊತ್ತಿಲ್ಲ. ಯಾಕ? ನಿಮ್ಮ ಭಕ್ತಿ ಅನ್ನೋದು ಹಂಗೈತಿ. ಅದಾಗ ಕಬ್ಬೂರಿನ ತಾಯಂದ್ರ ಭಕ್ತಿ, ನಮ್ಮ ತಂದೆ ಬಳಗದ ಭಕ್ತಿ ಹೆಂಗೈತಿ ಅಂತಂದ್ರೆ ಒಂದು ಮಾತು ನೆನಪು ಬರ್ತದೆ ನನಗೇನು ಅಂತಂದ್ರೆ, ಹಾಲಿಗೆ ಉಕ್ಕು ಬಹಳ, ಬೆಣ್ಣೆಗೆ ಬೆಕ್ಕ ಬಹಳ. ಹಾಲಿಗೆ ಉಕ್ಕು ಬಹಳ, ಬೆಣ್ಣೆಗೆ ಬೆಕ್ಕ ಬಹಳ, ತಲಾಟಿಗೆ ಲೆಕ್ಕ ಬಹಳ, ಪೊಲೀಸರಿಗೆ ಹಕ್ಕು ಬಹಳ, ಕೆಲವೊಬ್ಬರಿಗೆ ರೊಕ್ಕ ಬಹಳ, ಕೆಲವೊಬ್ಬರಿಗೆ ಸೊಕ್ಕ ಬಹಳ. ಯಾರಿಗೇನೇ ಇರಲಿ, ಕಬ್ಬೂರು ಗ್ರಾಮದ ಎಲ್ಲ ಸಮಸ್ತ ತಾಯಂದರಿಗೆ, ನಮ್ಮ ತಂದೆ ಬಳಗಕ್ಕ, ನಮ್ಮ ಸಮಿತಿಯವರಿಗೆ ಶ್ರೀಶೈಲ ಮಲ್ಲಯ್ಯನ ಮ್ಯಾಗ ಮತ್ತು ಬಸವಣ್ಣ ಮ್ಯಾಲ ಭಕ್ತಿ ಬಹಳ ಎನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಪ್ರತಿ ವರ್ಷಕ್ಕೂ ತೋರ್ಸಾಕತ್ರಿ. ಯಾಕ? ಒಬ್ಬರ ಇಬ್ಬರ ಇದಕ್ಕೆಲ್ಲ ಕಣ್ಣಿ ಕಾಣಲಾರ್ದಂಗೆ ಅಪ್ರೋಕ್ಷವಾಗಿ ಎಷ್ಟೋ ಮಂದಿ ದಾನ ಮಾಡಕತ್ತೆ. ನೋಡ್ರಿ, ಕೆಟ್ಟ ಚಂದ ಬೋರ್ಡ್ ಹಾಕ್ಯಾರ ಇವತ್ತು. ನಿಮಗೂ ಅನಿಸ್ತಿರ್ತೈತೆ, ನಾವು ಅವತ್ತು ಕೊಟ್ಬಿಟ್ಟಿದ್ರೆ ನಮ್ದು ಒಂದು ಹೆಸರು ಬರ್ಸುತ್ತೇನೆ ಹಿಂಗತಿ ಅಂತ ಹೇಳಿ ಅಲ್ಲ. ಹಂಗೆ ಅಲ್ಲ, ಕೊಡಕ್ಕಾದ್ರೆ ಯಾಕೆ ಮುಂದಿನ ನಮ್ಮ ಹಿರಿಯರ ಕನಸುಗಳು ಬೇರೆ ಅದಾವ, ಮತ್ತು ಅದಕ್ಕೆ ಉಪಯೋಗ ಮಾಡ್ತಾರೆ. ನಿಮ್ಮ ಹೆಸರು ಕೂಡ ಹಂಗೆ ಬರ್ತೈತೆ. ಯಾಕೆ? ನಮ್ಮ ಶರೀರ ಅಳಿದ್ರು ಕೂಡ ನಾವು ಕೊಟ್ಟ ದಾನ ದೇವಸ್ಥಾನ ಮಲ್ಲಿಕಾರ್ಜುನೇಶಿ ಎಲ್ಲಿ ಮಠ ಇರ್ತಾನೆ ಅಲ್ಲಿ ಮಠ ನಮ್ಮ ಹೆಸರು ಅಜರಾಮರವಾಗಿ ಉಳಿತೈತಿ. ಕೊಟ್ಟದ್ದು ತಾಯಿ, ಕೊಟ್ಟದ್ದು. ಯಾವಾಗ ಸಿದ್ದರಾಮೇಶ ಹಿಂಗ ಅಂಬಲಿ ಉಣಿಸುವಂಥ ಸಮಯದೊಳಗೆ ಶ್ರೀಶೈಲ ಮಲ್ಲಯ್ಯ ಖುಷಿಯಿಂದ ಅಂಬಲಿ ಸ್ವೀಕಾರ ಮಾಡ್ತಾನೆ. ಸಾಕ್ಷಾತ್ ಮಲ್ಲಯ್ಯನೂ ಕೂಡ ಸಿದ್ದರಾಮೇಶನಿಗೆ ಅಂಬಲಿ ಉಣಿಸ್ಬೇಕಾದ್ರೆ ಶ್ರೀಶೈಲ ಮಲ್ಲಯ್ಯ ಆತನ ಭಕ್ತಿಯನ್ನು ಮೆಚ್ಚಿ ಕೇಳ್ತಾನೆ ಸಿದ್ದರಾಮೇಶನಿಗೆ, ತಮ್ಮ ಸಿದ್ದರಾಮೇಶ, ನಿನ್ನ ಭಕ್ತಿಗೆ ನಾನು ಮೆಚ್ಚಿಬಿಟ್ಟೀನಿ. ಆಗಿನ ಸಮಯದೊಳಗೆ ಅಲ್ಲಿ ಬಂದಾಗ ಬೆಳೆಸಿ ಊಟ ಮಾಡಿಸಿದಿಲ್ಲ ಅಂತಲ್ಲ, ಇನ್ನೂ ಉಣಿಸ್ಬೇಕಂತಕ್ಕಂಥ ಭಾವನೆಯಿಂದ ನಿನ್ನಿಂದ ನಾ ಮಾಯ ಆಗ್ಬೇಕಂತ ತಿಳ್ಕೊಂಡ ಮನೆಯಾಗಿನ ಬುತ್ತಿ ತೊಗೊಂಬಂದೆ. ಅವತ್ತಿನಿಂದ ತೊಗೊಂಡಿರ್ತಕ್ಕಂಥ ಬುತ್ತಿ ಇಲ್ಲಿನೂ ಕೂಡ ತಂದು ಉಣಿಸಿ ಅಂತಂದ್ರೆ ನಿನ್ನ ಭಕ್ತಿ ಮೆಚ್ಚಿನಿ, ನಿಂಗೆ ಏನು ಬೇಕು ಕೇಳು, ಹೊರ ಕೊಡ್ಬೇಕಂತ ವಿಚಾರ ಮಾಡಿ ಅಂತ ತಿಳ್ಕೊಂಡು ಅಂದಾಗ, ಹಾಗಾದ್ರೆ ಶ್ರೀಗಿರಿ ಮಲ್ಲಯ್ಯನಲ್ಲಿ ಸಿದ್ದರಾಮೇಶ ಏನು ಹೊರ ಕೇಳ್ತಾನ? ಇವತ್ತಿನ ದಿವಸ ನಮ್ಮ ಭಾರತ ದೇಶ, ನಮ್ಮ ನಾಡಿನೊಳಗೆ 43,000 ಕೆರೆಗಳದಾವ. ಸುಮಾರು 68 ಗುಡಿಗಳನ್ನು ಕಟ್ಟ್ಯಾನ, ಬಹಳಷ್ಟು ಕೆರೆಗಳನ್ನು ನಿರ್ಮಾಣ ಮಾಡ್ಯಾನೆ. ಆ ಸಿದ್ದರಾಮೇಶ ಆ ಮಲ್ಲಯ್ಯನಿಂದ 2 ವರ ಪಡ್ಕೊಂಡು ಬಂದ ಸೊಲ್ಲಾಪುರವನ್ನ ಅಭಿನವ ಶ್ರೀಶೈಲ ಮಾಡ್ತಾನ. ಶಿವನಿಂದ 2 ವರ ಪಡ್ಕೊಂಡು ಬರ್ಬೇಕಾದ್ರೆ ನಾವು ಅನ್ಕೊಂಡಿದ್ದ ಆ ತಕ್ಷಣ ಸ್ವಲ್ಪ ಒಂಚೂರು ನಮ್ಗೆ ಗರ್ವ ಜಾಸ್ತಿ ಬರುತ್ತೆ. ಹೆಂಗಂತಂದ್ರೆ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ, ಇಲ್ರಿ, ಒಂದು ಸಮಯದೊಳಗೆ ಸಣ್ಣ ಮನೆಗಿದ್ದ, ನಮ್ಮ ಜೊತೆಗೆ ಕೂಡಿ ಆಡಿದಾನ, ಭಾಳ ಚಲೋ ಇದ್ದ. ಆದ್ರೆ ಒಂಚೂರು ದೊಡ್ಡ ಮನುಷ್ಯ ಆಗಿದ್ರೆ ಕಣ್ಣು ಒಂಚೂರು ನೆತ್ತಿನ ಬಂದವಂತೀರಿ ನೀವು ನಿಮ್ಮ ಆಡ ಭಾಷೆ ಒಳಗೆ. ಹಂಗೆ ಸಿದ್ದರಾಮೇಶನ್ ಕೂಡ ಬರ್ತೈತಿ. ಹಂಗೆ ಬಂದಾಗ ಆತನಲ್ಲಿರ್ತಕ್ಕಂಥ ಅಹಂಕಾರನ ಅಳಿಯೋದಕ್ಕಾಗಿ ಬಳ್ಳಿಗಾವಿಯಿಂದ ಬರ್ತಾರ, ಶಿವಮೊಗ್ಗ ಜಿಲ್ಲಾದಿಂದ. ಅವ್ರು ಯಾರು? ಸಿದ್ದರಾಮೇಶನ್ ಏನು ಆಶೀರ್ವಾದ ಮಾಡ್ತಾರ, ಎಲ್ಲಿ ಕರ್ಕೊಂಡು ಹೋಗ್ತಾರ ಅನ್ನುವಂಥ ವಿಚಾರವನ್ನು ನಾಳಿನ ದಿವಸ ನಾವು ಕೂಡ ನೋಡೋಣ ಅಂತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಪಡ್ತಾ, ಹಾಸಿಗೆದಷ್ಟು ಕಾಲು ಚಾಚಬೇಕಂತ, ಸಮಯದಷ್ಟು ನಾಲ್ಗೆ ಚಾಚಬೇಕಂತ ನನ್ನ ಇವತ್ತಿನ ಸಮಯ ಇಲ್ಲಿ ವಿರಾಮ ಮಾಡ್ತಾ, ಅದರ ಜೊತೆಗೆ ಇವತ್ತಿನ ಬಹಳ ಪ್ರೀತಿಯಿಂದ ನಮ್ಮ 3 ಮಂದಿ ಕಲಾವಿದರನ್ನ ಮನೆ ಬರ್ ಮಾಡಿಕೊಂಡು ಪ್ರಸಾದ ಸೇವೆ ಮಾಡಿಸೋದು, ಹೊಟ್ಟೆ ತುಂಬ ಪ್ರೀತಿಯಿಂದ ಪ್ರಸಾದ ಸೇವೆ ಮಾಡಿಸಿರ್ತಕ್ಕಂಥ ಹಿರಿಯರಾದ ಶ್ರೀ ವೇದಮೂರ್ತಿ ಶಂಕರಯ್ಯ ದುಂಡಯ್ಯ ಮಠ ಅವರು ಇವತ್ತಿನ ದಿವಸ ಪ್ರಸಾದ ಸೇವೆ ಮಾಡಿಸಿದ್ದಾರೆ. ಸಜ್ಜೂರ ಚಕ್ಕ ತಟ್ಟಿ ಅವರು ಕೂಡ ಆ ಸಭೆ ಆ ಮನೆತನಕ್ಕೆ ಆಯುಷ್ಯ ಆರೋಗ್ಯ ಭಾಗ್ಯಭೋಗ ಸುಖಶೀಲ ಸಂಪತ್ತು ಸಮೃದ್ಧಿ ಕೊಟ್ಟು ಕಾಪಾಡಿಕೊಂಡು ಹಾರೈಸಿ, ಅದರ ಜೊತೆಗೆ ಅವರು ನಮ್ಮ ದಾಸೋಹ ಮಾಡಿಸಿದ್ರೆ ಮತ್ತು ನಿಮ್ಮ ದಾಸೋಹ ಕೂಡ ಮಾಡ್ಸಕತ್ತಾರ. ನಾನು ನಿಮ್ಮ ಮನೆಯಿಂದ ಹೇಳಕತ್ತೀನಿ, ಊರಾಗ ಇಷ್ಟ ಜನ ಇದ್ರೆ, ಇಷ್ಟ ಬಂದಿದ್ರೆ ಹ್ಞೂ ಅನ್ರಿ, ಇನ್ನೂ ಹೋದಾರಲ್ಲ ನೀವು ಅನ್ಬೋದು, ಯಪ್ಪ ನೀ ಎಲ್ಲ ಪುರಾಣಪ್ಪ ಅಂತಿ ಕರೆ, ಮತ್ತು ಪುರಾಣ ಕೇಳಕ್ಕೆ ಬಂದರೆ ಅಡುಗೆ ಮತ್ತು ನೀ ಬಂದು ನಮ್ಮ ಮನೆ ನೀ ಮಾಡ್ಕೊಂಡು ಅಡುಗೆ ಅಂದಿದ್ದೆ. ಮನ್ಯಾಗ ಹಿರಿಯರು ಯಜಮಾನ್ ಅದಾರ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆ ಅಡುಗೆ ನೀ ಬಂದು ಮಾಡ್ತೀನಿ. ಯವ್ವ ಸಾಯಂಕಾಲ ಅಡುಗೆ ಮಾಡಬೇಡ್ರಿ, ಒಲೆ ಬೆಕ್ಕಮಲಗಿಸೇ ಬರ್ರಿ ನಾಳೆ. ಯಾಕೆ? ಯಾವುದೇ ವ್ಯವಸ್ಥೆ ಐತಿ. ಜ್ಞಾನದ ದಾಸೋಹ ಜೊತೆಗೆ ತುತ್ತಿನ ದಾಸೋಹ ಕೂಡ ವಹಿಸ್ಕೊಳಕತ್ತಾರ. ದಿನನಿತ್ಯ ಕೂಡ ಒಬ್ಬರು ದಾಸೋಹ ವಹಿಸ್ಕೊಂಡಾರ. ಹಂಗೆ ಇವತ್ತಿನ ದಾಸೋಹ ಶಿವಶಿರ್ತಕ್ಕಂಥ ಸದ್ಭಕ್ತರನ್ನು ಸಾರಿ ಜೋರಾಗಿ ಚಪ್ಪಳೆ ತಟ್ರಿ. ಅವರ ನಂತರಕ್ಕೆ ಆ ಸದ್ಗುಣ ಆಯುಷ್ಯ ಆರೋಗ್ಯ ಭಾಗ್ಯಭೋಗ ಸುಖಶೀಲ ಸಂಪರ್ಕ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಿ ತಿಳ್ಕೊಂಡು ಹಾರೈಸಿ. ಯಾಕಂದ್ರೆ ನಂಗೆ ಗೊತ್ತೈತಿ ನೀವೆಲ್ಲರೂ ಕೂಡ
ನಮ್ಮ ಕಲಾವಿದರು ತವರು ಅಂತ ಕೇಳಿ ನಮ್ಮ ಕಬ್ಬೂರು ಅಂದ್ಕೊಳ್ಳಿ ಕಲಾವಿದರಿಗೆ ಕಾಣಿಕೆ ಕೊಡೋರು ಬಹಳ ಮುಂದಿದೆ ಅಂತ ಹಂಗೆ ಇವತ್ತಿನ ಪ್ರವಚನವನ್ನು ಕೇಳಿ ₹100 ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಆ ಸದ್ಗುರುನಾಥ ಅವ್ರ ಮಾಡ್ತಾರೆ ಆಯುಷ್ಯ ಆರೋಗ್ಯ ಭಾಗ್ಯಭೋಗ ಸುಖಶೀಲ ಸಂಪತ್ತು ಸಮುದ್ರ ಕೊಡಿ ಅಂತ ತಿಳ್ಕೊಂಡು ಹಾರೈಸಿ ಮತ್ತೆ ಯಾರು ಕೊಡೋದ್ರು ಕೂಡ ಸಲ್ಲಿಸ್ಬೋದು ಅಂತ ತಿಳ್ಕೊಂಡು ಹಾರೈಸ್ತಾ, ಯಾಕಂದರೆ ಪೂಜ್ಯರ ಆಶೀರ್ವಚನ ಕೇಳೋದ್ರಿಂದ ಇವತ್ತಿನ ನನ್ನ ಈ ಸೇವೆಯನ್ನು ಇಲ್ಲಿ ವಿರಾಮ ಮಾಡ್ತೇನೆ. ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೇನೆ. ಜೈ ಸದ್ಗುರು ಮಾತ. ಸೊನ್ನಲಾಪುರದ ಸಿದ್ದರಾಮೇಶ್ವರ ಕುರಿತು ಮಲ್ಲಯ್ಯನ ಭಕ್ತಿಯ ಕುರಿತು ಬಹಳಷ್ಟು ಅದ್ಭುತವಾಗಿ ಮನಮುಟ್ಟುವಂತೆ ಒಂದು ಕ್ಷಣ ಕಣ್ಣಾಗಿ ನೀರು ಬಂದದ್ದು ಕೂಡ. ಯಾಕಂದರೆ ಮಲ್ಲಯ್ಯ ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮದಲ್ಲಿ ಕೂಡ ಸುಮಾರು 1000ರಷ್ಟು ಜನ ಪಾದಯಾತ್ರೆ ಮೂಲಕ ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತಾರೆ. ನಡುವ ಹಾದಿಯಲ್ಲಿ ಅನೇಕರು ಮಹಾಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಮಲ್ಲಯ್ಯನ ಹೊಲಿಸ್ಕೋಬೇಕಾದ್ರೆ ಮಲ್ಲಯ್ಯ ಹೆಂಗೆ ಎಲ್ಲಿ ಬಂದು ಊಟ ಮಾಡ್ಕೊಂಡು ಗೊತ್ತಿರೋದಿಲ್ಲ. ಅದಕ್ಕೆ ನೀವೆಲ್ಲ ಮಲ್ಲಯ್ಯನ ಭಕ್ತರು